ಅಜ್ಜರ. ನಮಸ್ಕಾರ. ನಿಮ್ ಹೆಸರೇನು ಗೊತ್ತಾಗಲ್ರಿ? ನಮ್ಮ ಹೆಸರು ಮುನಿಯಪ್ಪ. ಮುದಿಯಪ್ಪ ಹೆರೂರ್ ಅಂತಂದ್ರಿ. ಈಗ ಅಜ್ಜನ್ ಜಾತ್ರೆ ವಿಶೇಷವಾಗಿ ಬುಂಡೆ ರೆಡಿ ಮಾಡಕತ್ತಾರ ಗೊತ್ತಾತು. ಅದನ್ನ ನಮ್ಮ ಅಬ್ಬಿಗೇರಿ ಆನ್ಲೈನ್ ವೀಕ್ಷಕ ಪರಿವಾರದವರಿಗೆ ತೋರಿಸ್ಬೇಕಂತಂದೇ ನಾವ್ ಇಲ್ಲಿ ವಿಡಿಯೋ ಮಾಡ್ಬೇಕಂತ ಬಂದಿದೀವಿ. ಅದಕ್ಕ ಈಗ ಅಜ್ಜನ್ ಜಾತ್ರೆ ಯಾವಾಗ ನಡೀತೈತ್ರಿ? 14, 15, 16. 14, 15, 16 ಉತ್ಸವ ಕಾರ್ಯಕ್ರಮ. 14ನೇ ತಾರೀಕು ಉತ್ಸವ, 15ಕ್ಕೆ ಸಾಮೂಹಿಕ ವಿವಾಹ ಪ್ರಸಾದ, ಸಾಮೂಹಿಕ ವಿವಾಹ ಮತ್ತು ಪ್ರಸಾದ 15ನೇ ತಾರೀಕು ರೀ. 16ಕ್ಕೆ ತೇರು ಮಹಾರಥೋತ್ಸವ 16ಕ್ಕೆ ಐತ್ರಿ. ಈಗ ಬುಂಡೆ ಯಾವ ಉದ್ದೇಶಕ್ಕಾಗಿ ಮಾಡಕತ್ತಿದ್ರಿ? ಭಕ್ತರು ಮತ್ತು ಸಾಮೂಹಿಕ ಲಗ್ನದ ಭಕ್ತರು ಊಟ ಮಾಡ್ಲಿ ಅಂತಂದ್ ಹೇಳಿ ಸಾಮೂಹಿಕ ವಿವಾಹದ ಸಂಬಂಧ ಮಾಡಕತ್ತೀರಿ. ಹಂಗಾದ್ರೆ ಎಷ್ಟು ಸಾಮೂಹಿಕ ವಿವಾಹ ಜೋಡಿ ಅದಾವ್ರಿ? 11 ರೀ. 11 ಜೊತೆ ಸಾಮೂಹಿಕ ವಿವಾಹ ನಡೀತಾವ. ಅಂದ್ರ 11 ಅಂದ್ರ ನನಗ ಅನ್ಸಿದ ಮಟ್ಟಿಗೆ 22 ಊರವ್ರು ಬರ್ತಾರ್ರಿ. 11 ಮದುವೆ ಅಂದ್ರ ಈ 22 ಊರವ್ರಿಗೆ ಆಗೋಷ್ಟು ಬುಂದೆ ರೆಡಿ ಆಗತ್ತೆ. ಎಷ್ಟ್ ಕ್ವಿಂಟಲ್ ಬುಂದೆ ರೆಡಿ ಆಗತ್ತೈತ್ರಿ? ಈಗ ನೋಡ್ರಿ ಅದು 18 ಕ್ವಿಂಟಲ್ ಆಗತ್ತೆ ನೋಡ್ರಿ. 18 ಕ್ವಿಂಟಲ್ ಬುಂದೆ ರೀ. 18 ಕ್ವಿಂಟಲ್ ಅಂದ್ರ 12.5 ಕ್ವಿಂಟಲ್ ಸಕ್ಕರೆ ಏನ್ರಿ? 12.5 ಕ್ವಿಂಟಲ್ ಸಕ್ಕರೆ. 6 ಚೀಲ ಹಿಟ್ಟು. 6 ಚೀಲ ಎದ್ರ ಇಟ್ರಿ? ಹಸೆಬೇಳೆ ಹಿಟ್ಟು. ಹಸೆಬೇಳೆ ಹಿಟ್ಟು 6 ಚೀಲ. ಮತ್ತ ಎಣ್ಣೆ ಎಷ್ಟ್ರಿ? ಅದು ಒಂದು 10-12 ಡಬ್ಬಿ ಹೋಗ್ಬೋದು. 10-12 ಡಬ್ಬಿ ಎಣ್ಣೆ. ಅಷ್ಟೆಲ್ಲ ರೆಡಿ ಆಗಿಂದ ನಮ್ ಬುಂದೆ ರೆಡಿ ಆಗತ್ತೆ ಫೈನಲ್ ಆಗಿ. ಜಾತ್ರೆಗೆ ಬುಂದೆ ಮಾಡಕತ್ತೀರಿ, ಏನ್ ನಡೆದೈತ್ರಿ ಕಾರ್ಯ? ಇಲ್ಲಿ ಘಾಟೆ ಖರೀದಿ ನಡೆಯತ್ರಿ. ಘಾಟೆ ಕರೆಯಕತ್ತೀರಿ. ಈ ಘಾಟೆ ಕರ್ದಿಂದ ನೆಕ್ಸ್ಟ್ ಏನಾಗತ್ರಿ? ಇದು ತಿಕ್ತುರಿ. ತಿಕ್ಕಿಂದ ಸಾಣಿಗೆ ತಿಕ್ತುರಿ. ಸಾನಿಗೆ ತಿಕ್ಕಿ ಅಲ್ಲಿ ಸಕ್ಕರೆ ಹಣ ಇಟ್ಟಿರ್ತೀವಿ. ಸಕ್ಕರೆ ಹಣ ಇಟ್ಟು ಅದನ್ನ ಸಕ್ಕರೆ ಹಣದೊಳಗೆ ಈ ಪುಡಿ ತಿಕ್ಕಿದಂತ ಪುಡಿ ಅದಕ್ಕೆ ಹಾಕಿ ತಿರುವಿ ಅದನ್ನ ಸುರಿತೀವಿ. ತಗಡಿಗೆ ಸುರಿವಿ ಆರಿದ ಮೇಲೆ ಉಂಡಿ ಕಟ್ತೀವಿ. ಈ ಉಂಡಿ ಕಟ್ಟಿನ ಫೈನಲ್ ಆಗಿ ಬುಂದೆ ರೆಡಿ ಆಗುತ್ತೆ. ಹಂಗಾರೆ ಈಗ ತಿಕ್ಕೋದು ಎಲ್ಲಿ ಅಲ್ಲಿ ನಡ್ದೈತೇನ್ರಿ? ಅಲ್ಲಿ ಅಲ್ಲಿ ಮಾಡೋದು ಸಾನಿಗೆ ತಿಕ್ಕೋದು ಆ ಕಡೆ ಹೋಗ್ಬೋದು ನಾವು. ಏನ್ ನಡೆದೈತ್ರಿ ಅಣ್ಣಾರ? ಬುಂದೆ ಮಾಡಾಕತ್ತೀರಿ. ಈಗ ಇಲ್ಲಿ ಏನ್ ನಡೆದೈತ್ರಿ? ಇಲ್ಲಿ ಹಣ ಕಾಸಾಕತ್ತೀರಿ. ಇಲ್ಲಿ ಹಣ ಕಾಸಿ ನೆಕ್ಸ್ಟ್ ಆನ್ ಎಲ್ಲಿ ಹೋಗತ್ರಿ? ಅಲ್ಲಿ ಹೊರಗೆ ಹೋಗಿ ಅಲ್ಲಿ ಏನ ಹಿಟ್ಟು ತಿಕ್ಕಂತಾರಲ್ಲ ಪುಡಿ ಹಾಕಿ ಆ ಪುಡಿ ಹಾಕಿ ಬುಂದೆ ರೆಡಿ ಆಗತ್ತಾರ. ಬರ್ತೈತಿ ಅದ ನಮಗ್ ಗೊತ್ತಾಗತ್ರಿ. ಇದು ಏನೇನ್ ಹಾಕಿದ್ರಿ? ಏನೇನ ಹಿಟ್ ಹಾಕಿದ್ರಿ? ದ್ರಾಕ್ಷಿ ಹಾಕಿದ್ರಿ? ಒಂದ್ ಯಾವ್ದೋ ಪೌಡರ್ ಹಾಕಿದ್ರಿ? ಹಿಟ್ರಿ ಪುಟಾಣಿ ಇಟ್ರಿ. ಪುಟಾಣಿ ತಂದು ಪುಡಿ ಅದ್ರ ಮೇಲೆ ಅವ್ರ ಆಮೇಲೆ ಕಂಪಾಣಿ ಅಂತ ಗಣಿಗೆ ಹಾಕ್ತೀವಿ. ಎಲ್ಲ ದ್ರಾಕ್ಷಿ ದ್ರಾಕ್ಷಿ ಹಾಕ್ರಿ. ಇಷ್ಟಾಗಿ ಅರಕ್ತೀವಿ. ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ. ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ. ಸಕಲರಿಗೂ ವೇದವ ತಿಳಿಪಡಿಸಿದ. ಅಂಧರ ಬಾಳಿನ ಕಿರಣ ಎದರಿಗೆ ಬಂದು ಬೆಳಿಗ್ಗೆ ಚಲೋ ಮಾಡ್ರಿ ಬುಂದೆ ಮಾಡಕ್ಕ. 10 ಗಂಟೆಗೆ ಚಲೋ ಮಾಡಿದ್ರಿ. 10 ಗಂಟೆಗೆ ರೀ. ಕೈಲಾಸ ಈಗೆಲ್ಲ ಮಟೀರಿಯಲ್ ಭಕ್ತರು ಕೊಟ್ಟಿದ್ರಿ. ಈಗ ಇದಕ್ಕ ಅಂದಾಜ್ ಎಷ್ಟು ಸಕ್ಕರೆ ಇರ್ಬೋದ್ರಿ? ಇದಕ್ಕ 12 ಕ್ವಿಂಟಲ್ ಸಕ್ಕರೆ ಐತಿ. ಮತ್ರಿ ಒಂದು 6 ಕ್ವಿಂಟಲ್ ಇಟ್ಟು 12.5 ಕ್ವಿಂಟಲ್ ಸಕ್ಕರೆ ಅಂದ್ರೆ ಟೋಟಲ್ ಒಟ್ಟು 20-21 ಕ್ವಿಂಟಲ್ ಆಗತ್ರಿ. ಹೌದು. ಈಗ ಒಟ್ಟ ಎಷ್ಟು ಜೊತೆ ಮದುವೆ ಅದಾವ್ರಿ? 11 ಜೊತೆ ಮದುವೆ ಅದಾವ್ರಿ. 11 ಜೊತೆ ಮದುವೆ ಅದಾವ್ರಿ. ಈಗ ಮದ್ವಿ ಒಟ್ಟ 24 ಊರವ್ರು ಬರ್ತಾರ್ರಿ. 24 ಊರವರಿಗೆ ಸಾಲತ್ತನ್ರಿ? ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು.
ಸೇವೆಯಲ್ಲಿ ದೇವರನ್ನು ನೋಡೆಂದರು. ಜಾತ್ರೆ ಪ್ರೀತಿಯಲ್ಲಿ ಜಗವನ್ನು ಗೆಲ್ಲುವುದರು. ಜ್ಞಾನ ಶ್ರೀಗಳು ಕೆತ್ತಿದ ಮೂರ್ತಿ. ಪಾದಬಾರು ಬೆಳಗಿತು ಜ್ಯೋತಿ. ಅದರೊಳಗೆ ನಿಲುಕದ ಸಾಧಕ ನೀನು. ನಿನಗಾಗಿ ಬರೆದದ್ದು ಶೂನ್ಯ, ನಿನಗಾಗಿ ಬರೆದದ್ದು ಶೂನ್ಯ, ನಿನಗಾಗಿ ಬರೆದದ್ದು ಶೂನ್ಯ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ದಾನದಲ್ಲಿ ಧ್ಯಾನವೂ ಇದೆಯೆಂದರು, ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ದಾನದಲ್ಲಿ ಧ್ಯಾನವೂ ಇದೆಯೆಂದರು, ತ್ಯಾಗದಲ್ಲಿ ಸುಖ